ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮಹಯ ಸಲಿಲಹನಿತಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾಪದೇ ನವಪದೇ ಬಹುಭಜೇ ಸಹಸ್ರಾಕ್ಷರ ಪ್ರಮೇಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞೆ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನೇ ಕೊಂಡ ಸಂಬೋಧ ದೇವಕಾರ್ಯ ಸಮಧ್ಯತೆ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ಯಥಾವತ್ ಪ್ರತಿ ವಾರದಂತೆ ವಾರ ಭವಿಷ್ಯ 3/8/2025 9/8/2025 ವಾರ ಭವಿಷ್ಯ. ಈ ವಾರದಲ್ಲಿ ಗ್ರಹಗತಿಗಳ ಸ್ಥಾನಪಲ್ಲಟ ಅಥವಾ ರಾಶಿ ಬದಲಾವಣೆ ಅಂತಕ್ಕಂಥ ರೀತಿಯಲ್ಲಿ ಯಾವುದೂ ಕೂಡ ಇರೋದಿಲ್ಲ. ವಾರದಲ್ಲಿ ದಿನ ವಿಶೇಷಗಳು ಬಹಳ ಇದೆ. 5/8/2025 ಮಂಗಳವಾರ ಮಂಗಳ ಗೌರಿ ವ್ರತವಿರ್ತಕ್ಕಂಥದ್ದು. ಮಂಗಳ ಗೌರಿಯನ್ನು ಎಲ್ಲರೂ ಕೂಡ ಸಾಮಾನ್ಯವಾಗಿ ಎಲ್ಲ ಹೆಣ್ಣು ಮಕ್ಕಳುಗಳು ಕೂಡ ಆಚರಣೆ ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವರು ಮಾಡಲೇಬೇಕು. ಇನ್ನು 6/8/2025 ಬುಧವಾರ ಪ್ರದೋಷ ಪೂಜೆ ಇರ್ತಕ್ಕಂಥದ್ದು. 7/8/2025 ಗುರುವಾರ ಅಂಗಾರಕ ಜಯಂತಿ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಕುಜದೋಷವಿರ್ತಕ್ಕಂಥವ್ರಿಗೆ ಮತ್ತು ಈ ಮಂಗಳ ದೋಷ ಆಯುಷ್ಯ ಕುತ್ತುನು ಅಂಥವ್ರಿಗೆ ಸಾಮಾನ್ಯವಾಗಿ ಈ ಅಂಗಾರಕ ಜಯಂತಿಯನ್ನು ಆಚರಣೆ ಮಾಡೋದರಿಂದ ಅದ್ಭುತವಾದಂಥ ಫಲವನ್ನು ಅಥವಾ ಆ ದೋಷಗಳಿಂದ ನಿವಾರಣೆಯನ್ನು ಪಡೆದುಕೊಳ್ಳಬಹುದು. 8/8/2025 ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಇರತಕ್ಕಂಥದ್ದು ಹಬ್ಬ. ಅವತ್ತಿನ ದಿವಸವೇ ಪೌರ್ಣಮಿ ಸಾಮಾನ್ಯವಾಗಿ ಸಂಜೆ ಇರ್ತದೆ. ಅವತ್ತಿನ ದಿವಸದಲ್ಲೂ ಪೌರ್ಣಮಿ ಸಂಜೆ ಇರುತ್ತೆ. 9/8/2025 ಶನಿವಾರ ರಕ್ಷಾಬಂಧನ, ನೂಲು ಹುಣ್ಣಿಮೆ, ಶ್ರಾವಣ ಶನಿವಾರ ಇಷ್ಟು ಕೂಡ ಇರುವಂಥ ಒಂದು ವಾರ. ಬಹಳ ವಿಶೇಷವಾದಂಥ ಫಲಾಫಲಗಳನ್ನು ಪಡೆದುಕೊಳ್ಳಬಹುದು ಈ ಪೂಜೆಗಳನ್ನು ಆಚರಣೆಗಳನ್ನು ಮಾಡೋದ್ರಿಂದ. ಇನ್ನು ಗ್ರಹಗತಿಗಳು ಸ್ಥಾನ ಪಲ್ಲಟಗಳಿಲ್ಲ. ಯಾಕಂದರೆ ಕಳೆದ ವಾರ ಏನಿತ್ತು ಅದೇ ರೀತಿಯಲ್ಲಿ ಗ್ರಹಗತಿಗಳ ಸಂಚಾರವಿರ್ತಕ್ಕಂಥ ಆಯಾ ರಾಶಿಗಳಲ್ಲಿ ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ಮಿಥುನ ರಾಶಿನಲ್ಲಿ ಶುಕ್ರ ಮತ್ತು ಗುರು ಇರ್ತಕ್ಕಂಥದ್ದು. ಕಡಗ ರಾಶಿನಲ್ಲಿ ವಕ್ರಬುಧ ಮತ್ತು ರವಿ ಇರ್ತಕ್ಕಂಥದ್ದು. ಸಿಂಹ ರಾಶಿನಲ್ಲಿ ಕೇತು, ಕನ್ಯಾ ರಾಶಿನಲ್ಲಿ ಕುಜ. ಇನ್ನು ಚಂದ್ರ ಬಂದು ವೃಶ್ಚಿಕ, ಧನಸ್ಸು, ಮಕರ ರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ. ರಾಹು ಬಂದು ಕುಂಭರಾಶಿನಲ್ಲಿ, ಶನಿ ಬಂದು ವಕ್ರನಾಗಿ ಮೀನರಾಶಿನಲ್ಲಿ ಇರುವಂಥದ್ದು. 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿ ಇರೋದರಿಂದ ಏನು ಪರಿಣಾಮವನ್ನು ಅಥವಾ ಪ್ರಭಾವವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಆತ್ಮಾಭಿಮಾನ ಜಾಸ್ತಿ ಇರುತ್ತದೆ ಮತ್ತು ಚುರುಕು ಬುದ್ಧಿ ಇರುವಂಥದ್ದು. ತುಂಬ ಶೀಘ್ರ ಕೆಲಸ ಆಗಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ, ಟೈಮ್ ಸೆನ್ಸು ತುಂಬ ಚೆನ್ನಾಗಿರುವಂಥದ್ದು. ಉದ್ಯೋಗದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ತಕ್ಕಂಥದ್ದು ಅಥವಾ ಉದ್ಯೋಗದ ಹುಡುಕಾಟದ ವಿಚಾರ ಸಂಬಂಧಪಟ್ಟಂತೆ ಹೆಚ್ಚು ಸ್ವಲ್ಪ ಪ್ರಯತ್ನವನ್ನು ಜಾಸ್ತಿ ಹಾಕುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುವಂಥದ್ದು ಉಂಟು ಅಂತ ಹೇಳ್ತದೆ. ಮತ್ತು ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನದಾಗಿ ಚಟುವಟಿಕೆಯಿಂದ ಕಾರ್ಯಚಟುವಟಿಕೆಯನ್ನು ಮಾಡ್ತಕ್ಕಂಥ ಸಂದರ್ಭ ಮತ್ತು ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಹೆಚ್ಚು ಆಸಕ್ತಿಗಳನ್ನು ಹೊಂದತಕ್ಕಂಥದ್ದು ಮತ್ತು ಪೂಜೆ ಪುನಸ್ಕಾರ ಆಧ್ಯಾತ್ಮಿಕವಾದಂಥ ಚಟುವಟಿಕೆ ಇವುಗಳ ಕಡೆಗೆ ಹೆಚ್ಚಿನದಾದಂಥ ಒಲವು ಮತ್ತು ಆಸಕ್ತಿಗಳನ್ನು ತೋರಿಸ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಅದೇ ರೀತಿಯಲ್ಲಿ ಸ್ವಲ್ಪ ಕೋಪತಾಪಗಳಿರ್ತದೆ. ಬೇರೆ ಯಾರಾದರೂ ಏನಾದರೂ ಮಾತಾಡಿದರೆ ಅಥವಾ ವಿರೋಧ ವ್ಯಕ್ತಪಡಿಸಿದರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತಾರೆ. ಭೂಮಿ ವಿಷಯಗಳು, ಸ್ಥಿರಾಸ್ತಿ ವಿಷಯಗಳು, ವಾಹನದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅನುಕೂಲಕರವಾದಂಥ ಒಂದು ವಾರವಾಗಿದೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ. ಅದೇ ರೀತಿಯಲ್ಲಿ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಗಂಭೀರ ಏನಾಗೋದಿಲ್ಲ, ಸ್ವಲ್ಪ ಲೋ ಬಿ ಪಿ ಇರ್ತಕ್ಕಂಥವ್ರು ಅಥವಾ ನರ್ವ್ ಸಿಸ್ಟಮ್ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಿರ್ತಕ್ಕಂಥವ್ರು, ಉಸಿರಾಟ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ ಇಲ್ಲ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅಂಥ ಅನುಕೂಲಗಳನ್ನು ನೋಡುವಂಥ ಸಾಧ್ಯತೆಗಳಿರೋದಿಲ್ಲ. ವಿದ್ಯಾಭ್ಯಾಸ ಚೆನ್ನಾಗಿರುವಂಥದ್ದು. ಮಕ್ಕಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಶುಭ ಕಾರ್ಯ ಪ್ರಯತ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣವನ್ನು ನೋಡಬಹುದು ಈ ವಾರದಲ್ಲಿ ಅಂತಕ್ಕಂಥದ್ದು. ವ್ಯಾಜ್ಯಗಳಲ್ಲಿ ಹಿನ್ನಡೆ ಮತ್ತು ಸೋಲುಗಳನ್ನು ನೋಡ್ತಕ್ಕಂಥ ಸ್ಥಿತಿ ಇರುತ್ತೆ. ಯಾರೊಂದಿಗೂ ಕಲಹವನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಅದು ನಿಮಗೆ ಮುಳುವಾಗುವಂಥ ಸಂದರ್ಭಗಳು ಬರಬಹುದು. ಮೇಲಧಿಕಾರಿಗಳನ್ನು ಸ್ಪಂದನೆ ಅಂತಕ್ಕಂಥದ್ದು ಅಥವಾ ಸಹಕಾರ ಅಂತಕ್ಕಂಥದ್ದು ಸಿಗುವಂಥ ಸಾಧ್ಯತೆಗಳು ಇರುವುದಿಲ್ಲ. ಮತ್ತು
ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಹೇಗೋ ಹಾಗೆ ಬ್ಯಾಲೆನ್ಸ್ ಮಾಡಬಹುದು ಹೊರತು ತುಂಬ ಅತಿ ಹೆಚ್ಚು ಅನ್ನೋ ರೀತಿಯಾದಂಥ ಪರಿಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳು ಇರೋದಿಲ್ಲ. ಹಾಗಾಗಿ ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಡ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಎಂದರೆ ಶಿವನ ಆಲಯದಲ್ಲಿ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಅನುಕೂಲವಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂತೆ ವೃಷಭ ರಾಶಿಯವರಿಗೆ ಅದ್ಭುತವಾದಂಥ ಒಂದು ವಾರ ಈ ವಾರ ಮಾತ್ರ. ಏಕೆಂದರೆ ಮಾಡಿದಂಥ ಕೆಲಸ ಕಾರ್ಯಗಳೆಲ್ಲದರಲ್ಲೂ ಕೂಡ ಸಕ್ಸಸ್ಸನ್ನು, ಏಳಿಗೆಯನ್ನು ಕಾಣುವಂಥದ್ದು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿಯನ್ನು ಕಾಣುವಂಥ ಸಂದರ್ಭ, ಉತ್ತಮವಾದಂಥ ಹೆಸರು ಗೌರವ ಕೀರ್ತಿ ಪ್ರತಿಷ್ಠೆಗಳು ಸಿಗುವಂಥ ಒಂದು ಸನ್ನಿವೇಶಗಳು ಬರುವಂಥದ್ದು, ಉದ್ಯೋಗ ನಷ್ಟವಾಗಿರ್ತಕ್ಕಂಥವ್ರಿಗೆ ಉದ್ಯೋಗ ಪ್ರಾಪ್ತಿ ಯೋಗ ಫಲ, ಉದ್ಯೋಗದ ಹುಡುಕಾಟವಿರ್ತಕ್ಕಂಥವ್ರಿಗೆ ಮತ್ತು ಆರೋಗ್ಯ ಸುಧಾರಣೆಯ ಲಕ್ಷಣಗಳು ಅಂತಕ್ಕಂಥದ್ದು, ಶತ್ರುಗಳ ಉಪಟಳಗಳಿಂದ ಸ್ವಲ್ಪ ಬಚಾವಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ಆರ್ಥಿಕವಾದಂಥ ಅಭಿವೃದ್ಧಿ ಮತ್ತು ಲಾಭವನ್ನು ಕೂಡ ನೋಡುವಂಥ ಪರಿಸ್ಥಿತಿಗಳು ಈ ವಾರದಲ್ಲಿ ನಿಮಗೆ ಬರ್ತದೆ. ತುಂಬ ನೇರ ವ್ಯಕ್ತಿತ್ವ, ಸ್ವಚ್ಛ ವ್ಯಕ್ತಿತ್ವ ಮತ್ತು ಎಲ್ಲೂ ಕಲ್ಮಶ ಇಲ್ಲದಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನ ಮತ್ತು ಆ ಆಲೋಚನೆಗಳು ಅಂತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಭೂಮಿ ವ್ಯವಹಾರಗಳು, ಸ್ಥಿರಾಸ್ತಿ, ವಾಹನಕ್ಕೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಅನುಕೂಲದ ಒಂದು ಸ್ಥಿತಿ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ, ಏಳಿಗೆಯನ್ನು ಕಾಣತಕ್ಕಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲದ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿರತಕ್ಕಂಥದ್ದು ಉಂಟು ಅಂತಿದೆ. ಮತ್ತು ಕೆಲಸ ಕಾರ್ಯಗಳ ಒತ್ತಡಗಳಿಂದ ಸ್ವಲ್ಪ ನಿದ್ರೆ ಕಡಿಮೆ ಆಗುವಂಥ ಪರಿಸ್ಥಿತಿಗಳು ಸಾಮಾನ್ಯವಾಗಿ ಈ ವಾರದಲ್ಲಿ ನೋಡ್ತೀರಿ. ಉದ್ಯೋಗ ಲಾಭ, ಅದರ ಜೊತೆ ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳು ಆಗೋದಕ್ಕೆ ನಿಮಗೆ ಸ್ಪಂದನೆ ಸಿಗ್ತಕ್ಕಂಥದ್ದು, ತಂದೆಯ ಸಹಕಾರ ನಿಮಗೆ ಸಿಗುವಂಥ ಸಂದರ್ಭ, ಸರ್ಕಾರಿ ಕೆಲಸ ಕಾರ್ಯಗಳಾಗೋದಕ್ಕೆ ಅನುಕೂಲವಾಗ್ತಕ್ಕಂಥದ್ದು, ರಾಜಕಾರಣಗಳಿಂದ ಅನುಕೂಲವನ್ನು ನೋಡ್ತಕ್ಕಂಥ ಒಂದು ಪರಿಸ್ಥಿತಿಗಳು. ಒಟ್ಟಿನಲ್ಲಿ ವೃಷಭ ರಾಶಿಯವರು ಈ ವಾರ ಮಾತ್ರ ಉತ್ತಮವಾದಂಥ ಫಲವನ್ನೇ ನೋಡುವಂಥ ಪರಿಸ್ಥಿತಿನಲ್ಲಿರೋದ್ರಿಂದ ಗಾಬರಿ ಆತಂಕ ಬೀಳುವಂಥ ಅವಶ್ಯಕತೆಗಳೇನಿರೋದಿಲ್ಲ ವೃಷಭ ರಾಶಿಯವ್ರಿಗೆ. ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ದುರ್ಗಾರಾಧನೆ ಮಾಡ್ತಕ್ಕಂಥದ್ದು ಸೂಕ್ತ ಈ ವಾರ ವೃಷಭ ರಾಶಿನವರು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿನ ನೋಡಿದಾಗ ಮಿಥುನ ರಾಶಿನವರಿಗೆ ಯಾಕೋ ಗೊತ್ತಿಲ್ಲ, ಇಲ್ಲಿವರೆಗೆ ಓಕೆ, ಕಳೆದ ವಾರದವರೆಗೆ ಓಕೆ, ಚೆನ್ನಾಗಿದ್ದಂಥ ಪರಿಸ್ಥಿತಿಗಳು ಈ ವಾರ ಸ್ವಲ್ಪ ಮಂಕಾಗಬಹುದು ಅಥವಾ ನಿಧಾನವಾಗಬಹುದು ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಎಳೆದಾಟಗಳು ಜಾಸ್ತಿ ಆಗುತ್ತೆ, ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿ ಬಟ್ ಎಳೆದಾಡಿಸುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಂದತ್ವ ಅಥವಾ ಆಸಕ್ತಿ ಇರೋದಿಲ್ಲ ಅನ್ನೋ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸಾಲವನ್ನು ಕೇಳಿದ್ದೀರಿ ಅಥವಾ ಯಾರಿಂದಲೂ ಸಹಾಯವನ್ನು ಕೇಳಿದ್ದೀರಿ, ಅನುಕೂಲದ ಯೋಗ ಫಲಗಳನ್ನು ಪಡೆದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಯಲ್ಲಿ ಓಕೆ, ಪರವಾಗಿಲ್ಲ. ಕೆಲಸ ಕಾರ್ಯಗಳು ನಿಧಾನ ಅನ್ನೋ ರೀತಿಯಾದಂಥ ಪರಿಸ್ಥಿತಿಯನ್ನು ಬಿಟ್ಟರೆ ಇಕ್ಕಂಥ ರೀತಿಯಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳೇನು ಕಾಣುವಂಥ ಸಾಧ್ಯತೆಗಳು ಇರುವುದಿಲ್ಲ ಅಂತಕ್ಕಂಥ ಸ್ಥಿತಿ. ಜೂಜು, ರೇಸ್, ಲಾಟರಿ ವಿಚಾರ ಸಂಬಂಧಪಟ್ಟಂತೆ ಅನಾನುಕೂಲ ಅಥವಾ ಮೋಸ, ನಷ್ಟಕ್ಕೆ ಒಳಗಾಗುವಂಥ ಪರಿಸ್ಥಿತಿಗಳು ಬರಬಹುದು. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಸ್ವಲ್ಪ ನಿರಾಸೆಗಳು ಮೂಡುವಂಥ ಪರಿಸ್ಥಿತಿಗಳು ಬರುತ್ತೆ. ದುಂದು ವೆಚ್ಚಗಳು ಜಾಸ್ತಿ ಆಗಬಹುದು. ಮೋಜು ಮಸ್ತಿಯ ಕಡೆಗೆ ಸ್ವಲ್ಪ ಮನಸ್ಸು ಜಾರುವಂಥ ಸ್ಥಿತಿ. ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳ ಕಡೆಗೆ ಹೆಚ್ಚಿನದಾದಂಥ ಒಲವು. ಆಕಸ್ಮಿಕವಾಗಿ ಯಾವುದೋ ಒಂದು ಮಿರಾಕಲ್ ಅನ್ನೋ ರೀತಿಯಾದಂಥ ಒಂದು ಘಟನೆಗಳು ನಡೆಯಬೇಕು. ಅದು ಒಳಿತೋ ಕೆಡಕೋ ನಿಮ್ಮ ಜನ್ಮ ಜಾತಕದ ಆಧಾರದ ಮೇಲೆ ನಿರ್ಧಾರ. ಬಟ್ ಮಿರಾಕಲ್ ಅನ್ನೋ ರೀತಿಯಾದಂಥ ಅನಿರೀಕ್ಷಿತವಾದಂಥ ಘಟನೆಗಳು ಅಥವಾ ಒತ್ತಡಕ್ಕಾದರೂ ಸಿಕ್ಕಬಹುದು. ಅನಿರೀಕ್ಷಿತವಾಗಿ ಸಿಕ್ಕಿರ್ತಕ್ಕಂಥ ಒತ್ತಡದಿಂದ ಹೊರಗೆ ಬರತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ ಈ ವಾರದಲ್ಲಿ. ಸಾಮಾನ್ಯವಾಗಿ ತಾಯಿಯ ಸಹಕಾರ ನಿಮಗೆ ಸಿಗಬಹುದು ಈ ವಾರ. ಅದರಲ್ಲೂ ಕೂಡ ಮಧ್ಯಭಾಗದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಹಕಾರಗಳು ಸಂಬಂಧಕರಿಂದ, ನೆರೆಹೊರೆಯಿಂದ ಸ್ವಲ್ಪ ನಿಮಗೆ ಸಹಕಾರ ಸಿಗುವಂಥ ಸಂದರ್ಭ. ಸ್ನೇಹಿತರಿಂದ ಆರ್ಥಿಕವಾದಂಥ ಲಾಭ ಮತ್ತು ಅನುಕೂಲ. ಎಲ್ಲೋ ಹೂಡಿಕೆ ಅಥವಾ ಸೇವಿಂಗ್ಸ್ ಮಾಡೋದ್ರ ಕಡೆಗೆ ಹೆಚ್ಚಿನದಾದಂಥ ಗಮನವನ್ನು ಕೊಡ್ತಕ್ಕಂಥ ಸ್ಥಿತಿಯನ್ನು ಮಿಥುನ ರಾಶಿನವರು ನೋಡಬಹುದು. ಒಟ್ಟಿನಲ್ಲಿ ಒಂದು 70% ಉತ್ತಮವಾದಂಥ ಫಲವನ್ನೇ ನೀವು ಮಿಥುನ ರಾಶಿನವರು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಬಟ್ ನಿಧಾನ ಅಷ್ಟೇ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ಹನುಮಂತನ ದೇವಸ್ಥಾನಕ್ಕೆ ಗರಿಕೆಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು
ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಈ ವಾರ ಓಕೆ ಪರವಾಗಿಲ್ಲ ಅನ್ನೋ ರೀತಿಯಾದ ಕಂಡೀಷನ್ಸಲ್ಲೇ ಇರುತ್ತೆ. ಈ ವಾರ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥದ್ದು, ಅನುಕೂಲವಾಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು, ಅದರಲ್ಲೂ ಕೂಡ ವಾರಾಂತ್ಯ ಅಂತಕ್ಕಂಥದ್ದು ತುಂಬ ಉತ್ತಮವಾದಂಥ ಪರಿಸ್ಥಿತಿಯನ್ನು ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಆದರೂ ಕೂಡ ಬಂದಂಥ ದುಡ್ಡು ಬಂದಂಥ ರೀತಿಯಲ್ಲಿ ಖರ್ಚಾಗುವಂಥದ್ದು ಮತ್ತು ಸಾಮಾನ್ಯವಾಗಿ ಕೆಲವೊಂದು ಬರಬೇಕಾದಂಥ ಆರ್ಥಿಕವಾದಂಥ ವ್ಯವಸ್ಥೆಗಳು ಸ್ವಲ್ಪ ನಿಲ್ಲುವಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ಸ್ವಲ್ಪ ಆತ್ರ ಕೋಪ, ಒಂದು ಸ್ವಲ್ಪ ಗಡಿಬಿಡಿಗಳಾಗ್ತಕ್ಕಂಥದ್ದು, ಬೇಗ ಮಾಡಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ಆರ್ಥಿಕವಾದಂಥ ಪರಿಸ್ಥಿತಿಗಳಿಂದ ಹೊರಗೆ ಬರಬೇಕು ಅಥವಾ ಏನಾದರೂ ಮಾಡಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋ ರೀತಿಯಾದಂಥ ಹಣಕಾಸಿನ ಒತ್ತಡವನ್ನು ವಿಪರೀತವಾಗಿ ತೆಗೆದುಕೊಳ್ತೀರಿ ಅನ್ನೋ ರೀತಿಯಾದಂಥ ಸ್ಥಿತಿ. ಸ್ನೇಹಿತರೊಂದಿಗೆ ಕಲಹ ಅಥವಾ ಕಿರಿಕಿರಿ ಸಮಸ್ಯೆಗಳು ಉತ್ಪತ್ತಿಯಾಗುವಂಥದ್ದು ಮತ್ತು ಸ್ನೇಹಿತರಿಗೋಸ್ಕರವಾಗಿ ಅನಿರೀಕ್ಷಿತವಾದಂಥ ಖರ್ಚುಗಳು ಬರುವಂಥದ್ದು, ದಾನ ಧರ್ಮಗಳಿಗೋಸ್ಕರವಾಗಿ ಪೂಜೆ ಪುನಸ್ಕಾರಗಳಿಗೋಸ್ಕರವಾಗಿ ಅಥವಾ ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳಿಗೋಸ್ಕರವಾಗಿ ಸ್ವಲ್ಪ ಖರ್ಚನ್ನು ಹೆಚ್ಚಾಗಿ ಮಾಡುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರತಕ್ಕಂಥ ಸಾಧ್ಯತೆಗಳಿರುತ್ತೆ. ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕೌಟುಂಬಿಕವಾದಂಥ ಸಹಕಾರ ಸಾಧ್ಯತೆಗಳು ತುಂಬ ಕಡಿಮೆ. ವಿದ್ಯಾಭ್ಯಾಸ ತುಂಬ ಚಟುವಟಿಕೆ ಮತ್ತು ಜ್ಞಾನಾರ್ಜನೆ ತುಂಬ ಚೆನ್ನಾಗಾಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುವಂಥದ್ದು ಉಂಟು. ವಿದೇಶದಲ್ಲಿ ಅಥವಾ ದೂರ ಪ್ರದೇಶದಲ್ಲೆಲ್ಲೋ ಅವಕಾಶವನ್ನು ಹುಡುಕ್ತಾ ಇದ್ದೀರಿ ಅಂದರೆ ಅನುಕೂಲದ ಯೋಗ ಫಲಗಳನ್ನು ಪಡೆದುಕೊಂಡಿರ್ತದೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ರಾಜಕಾರಣಿಗಳಿಂದಲೋ ಅಥವಾ ಸರ್ಕಾರಿ ಅಧಿಕಾರಿಗಳಿಂದಲೋ ಎಲ್ಲೋ ಇಕ್ಕಟ್ಟಿಗೋ ಸಮಸ್ಯೆಗೋ ಅಥವಾ ಸಮಸ್ಯೆಗೆ ಸುಳಿಗೋ ಸಿಕ್ಕಾಕೊಳ್ತಕ್ಕಂಥದ್ದು ಅಥವಾ ಯಾವುದೋ ಆರ್ಥಿಕವಾದಂಥ ಮುಗ್ಗಟ್ಟಿಗೆ ಆ ವ್ಯಕ್ತಿಗಳಿಂದ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಅಥವಾ ಅವ್ರು ಹೇಳಿದ್ದನ್ನು ಕೇಳೋದಕ್ಕೆ ಹೋಗಿ ಮತ್ತೆ ತಾಪತ್ರಯಕ್ಕೆ ಸಿಕ್ಕಾಕೊಳ್ತಕ್ಕಂಥ ಪರಿಸ್ಥಿತಿಯೋ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಶುಭ ಕಾರ್ಯ ಹಿನ್ನಡೆ ಎನ್ನುವ ರೀತಿಯಾದಂಥ ಸ್ಥಿತಿ. ಪಾಲುದಾರಿಕೆ ವ್ಯವಹಾರ ಅಷ್ಟೊಂದು ಅತ್ಯುತ್ತಮವಾದಂಥ ರೀತಿಯಲ್ಲಿ ಇರುವುದಿಲ್ಲ. ಈ ವಾರ ಅಂಥ ಅನುಕೂಲವನ್ನು ನೋಡ್ತಕ್ಕಂಥ ಸ್ಥಿತಿ ಇರೋದಿಲ್ಲ. ಸ್ವಲ್ಪ ಕುಜ ಒಬ್ಬ ನಿಮಗೆ ಬಲವಾಗಿ ಕುಳಿತಿದ್ದಾನೆ. ಕುಜ ಒಬ್ಬ ಬಲವಾಗಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಏನೋ ಒಂದು ರೀತಿಯಲ್ಲಿ ಇಷ್ಟೆಲ್ಲ ಆದ್ರೂ ಕೂಡ ಹಿನ್ನಡೆಗಳಿದ್ರೂ ಕೂಡ ಯಾವುದೋ ಒಂದು ಶಕ್ತಿ ನಿಮಗೆ ಬೆನ್ನಿಗೆ ನಿಂತು ರಕ್ಷಣೆ ಮಾಡತಕ್ಕಂಥ ಯೋಗ ಫಲಗಳನ್ನು ಮಾತ್ರ ಪಡೆದುಕೊಂಡು ಬಂದಿದ್ದೀರಿ ಕಟಕ ರಾಶಿನವರು. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಈ ವಾರದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ಗಣಪತಿಗೆ ಕಪ್ಪು ಎಳ್ಳಿನಿಂದ ಮಾಡಿರ್ತಕ್ಕಂಥ ಪ್ರಸಾದವನ್ನು ನೈವೇದ್ಯ ಮಾಡತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗತ್ತೆ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅದ್ಭುತವಾದಂಥ ಚುರುಕುತನವಿರುತ್ತೆ, ಬುದ್ಧಿವಂತಿಕೆ ಇರುತ್ತೆ. ಎಷ್ಟು ಸ್ಪೀಡಾಗಿ ನಿಮಗೆ ಬ್ರೈನ್ ಓಡುತ್ತೆ ಈ ವಾರ ಅಂದರೆ ಅಷ್ಟು ಸ್ಪೀಡಾಗಿ ಬ್ರೈನ್ ಓಡುತ್ತೆ. ಆ ಸ್ಪೀಡ್ ಅಂತಕ್ಕಂಥದ್ದು ಇದೆಯಲ್ಲ, ಅಲ್ಲೇ ಎಲ್ಲೋ ಅಂಪ್ಸ್ ಅಥವಾ ಬ್ರೇಕರ್ ಬರುವಂಥ ಸಾಧ್ಯತೆಗಳಿರುತ್ತೆ. ಬುದ್ಧಿವಂತಿಕೆ ಉಪಯೋಗಿಸಿ, ಆದರೆ ಎಚ್ಚರಿಕೆಯಿಂದ ಉಪಯೋಗಿಸ್ಕೊಳ್ತಕ್ಕಂಥದ್ದು ಸೂಕ್ತ. ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು ಅಥವಾ ನನ್ನ ಕೈಲಿ ಆಗಲ್ಲ ಅನ್ನೋ ರೀತಿಯಾದಂಥ ಅಭದ್ರತೆಯ ವಾತಾವರಣ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಸಾಮಾನ್ಯವಾಗಿ ಈ ವಾರದಲ್ಲಿ ನೋಡ್ತೀರಿ. ಅದೇ ರೀತಿಯಲ್ಲಿ ಖರ್ಚುಗಳು ಜಾಸ್ತಿ ಬರುತ್ತೆ. ಯಾಕೆ ಬರುತ್ತೆ, ಏನಕ್ಕೆ ಬರುತ್ತೆ? ಆದಾಯಕ್ಕಿಂತಲೂ ಕೂಡ ಖರ್ಚು ಹೆಚ್ಚಾಗಿ ಹೋಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು ಉಂಟು ಅಂತ ಹೇಳುತ್ತೆ. ಉದ್ಯೋಗ ಅಥವಾ ಉದ್ಯೋಗ ಬಡ್ತಿಗೆ ಸಂಬಂಧಪಟ್ಟಂತೆ ಅನುಕೂಲದ ಒಂದು ಸ್ಥಿತಿಗತಿಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ವಿದ್ಯಾಭ್ಯಾಸ ಭಾಳ ಚೆನ್ನಾಗಿರುತ್ತೆ, ಚಿಂತೆ ಮಾಡುವಂಥದ್ದು ಏನಿರೋದಿಲ್ಲ. ಮಕ್ಕಳ ಸಹಕಾರ ಸಿಗುವಂಥ ಲಕ್ಷಣಗಳಿದೆ. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ವಾತಾವರಣಗಳು. ಶುಭಕಾರ ಪ್ರಯತ್ನದಲ್ಲಿ ಅನುಕೂಲದ ಯೋಗ ಫಲಗಳನ್ನು ಪಡೆದುಕೊಂಡು ಬರ್ತಕ್ಕಂಥದ್ದು. ತಂದೆಯ ಸಹಕಾರ ನಿಮಗೆ ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ ಅಥವಾ ತಂದೆಯಿಂದ ಲಾಭವಾಗುವಂಥದ್ದು. ವಿದೇಶಯಾನ ದೂರ ಪ್ರಯಾಣದಿಂದ ಅನುಕೂಲವಾಗುವಂಥ ಸ್ಥಿತಿ. ಬಂಧು ಬಾಂಧವರ ಸಹಕಾರ ಸಿಗುವಂಥ ಲಕ್ಷಣಗಳು. ನೆರೆಹೊರೆಯವರಿಂದ ಅನುಕೂಲವಾಗುವಂಥ ಯೋಗ ಫಲಗಳು. ಸ್ವಲ್ಪ ಪತ್ರ ವ್ಯವಹಾರ ತುಂಬ ಅನುಕೂಲದ ಸ್ಥಿತಿ. ಯಾವುದೋ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಅಗ್ರಿಮೆಂಟ್ ಮಾಡ್ಕೋಬೇಕು, ಅನುಕೂಲದ ಒಂದು ಸ್ಥಿತಿಯನ್ನು ಸಿಂಹರಾಶಿನವರು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ವೆಂಕಟೇಶ್ವರನಿಗೆ ತುಳಸಿಯ ಅರ್ಚನೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಅದ್ಭುತವಾದಂಥ ಫಲವನ್ನು ನೀವು ನೋಡ್ತೀರಿ ಸಿಂಹರಾಶಿನವರು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ
ಸ್ವಲ್ಪ ಮಂದತ್ವ ಅನ್ನೋ ರೀತಿಯಾದಂಥ ಅಥವಾ ನಿಧಾನ ಅನ್ನೋ ರೀತಿಯಾದಂಥ ಅವ್ಯವಸ್ಥೆಗಳನ್ನು ಬಿಟ್ಟರೆ ಬಟ್ ಅನುಕೂಲದ ಸ್ಥಿತಿ ಇದೆ. ಯಾಕೆಂದರೆ ಶತ್ರುಭಾವದಲ್ಲಿ ವಕ್ರ, ಹಾಗಾಗಿ ಅನುಕೂಲವಾಗಬೇಕು, ಲಾಭವಾಗಬೇಕು, ಯೋಗ ಫಲಗಳು ಬರಬೇಕು, ಅದೃಷ್ಟ ಬರಬೇಕು, ಹೆಸರು ಬರಬೇಕು, ಕೀರ್ತಿ ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಅದೇ ರೀತಿಯಲ್ಲಿ ಒಂದು ದೃಷ್ಟಿದೋಷವೋ, ಒಂದು ರೀತಿಯಾದ ನೆಗೆಟಿವ್ ಎನರ್ಜಿಯೋ, ನೆಗೆಟಿವ್ ಆಲೋಚನೆಗಳೋ ಬರುವಂಥ ಅಥವಾ ಬಂದಂಥ ಅವಕಾಶವನ್ನು ಆ ಅಸಂತೃಪ್ತಿಯನ್ನು ಹೊಂದೋದಕ್ಕಾಗೋದಿಲ್ಲ. ಆ ಭಯಗಾಬರಿಗಳು ಅಂತಕ್ಕಂಥದ್ದು ಯಥಾವತ್ತು ಕಾಡುವಂಥ ಸ್ಥಿತಿಗತಿಗಳು ಉಂಟು. ಆರೋಗ್ಯ ಗಂಭೀರ ಇಲ್ಲ ಅಂದ್ರೂ ಕೂಡ ಸ್ವಲ್ಪ ಜಿಡ್ಡಿನ ಪದಾರ್ಥವನ್ನು ಸ್ವೀಕರಿಸೋದ್ರಿಂದ ಮತ್ತು ಸ್ವಲ್ಪ ನಿದ್ರೆ ಜಾಸ್ತಿ ಮಾಡೋದ್ರಿಂದ ಅಥವಾ ಅಗತ್ಯಕ್ಕಿಂತಲೂ ಕೂಡ ಹೆಚ್ಚಿನದಾದಂಥ ಓವರ್ ಥಿಂಕಿಂಗ್ ಮಾಡೋದ್ರಿಂದ ಅಥವಾ ಜಿಗುಪ್ಸೆಗೆ ಒಳಗಾಗೋದ್ರಿಂದ ನಿಮಗೆ ಎಲ್ಲೋ ಸಣ್ಣದಾಗಿ ಆ ಉತ್ಸಾಹವನ್ನು ಕಳೆದುಕೊಳ್ತೀರಿ. ಅದನ್ನು ಮಾಡೋದಕ್ಕೆ ಹೋಗ್ಬೇಡಿ. ಏನು ಮಾಡಬೇಕು ಅದನ್ನು ಮಾಡ್ತಾ ಹೋಗಿ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸಾಲವನ್ನು ಕೇಳಿದ್ದೀರಿ ಯಾರಿಂದಲೋ, ಅನುಕೂಲವಾಗ್ತಕ್ಕಂಥದ್ದು. ಬ್ಯಾಂಕಲ್ಲೆಲ್ಲೋ ಅಪ್ಲೈ ಮಾಡಿದ್ದೀರಿ, ಅನುಕೂಲವಾಗುವಂಥ ಯೋಗ ಫಲಗಳು. ಉದ್ಯೋಗ ಪ್ರಾಪ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲದ ಒಂದು ಸ್ಥಿತಿಗತಿಗಳು ಉಂಟು ಅಂತ ಹೇಳ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಿರೀಕ್ಷೆ ಮಾಡದಂಥ ರೀತಿಯಲ್ಲಿ ಸ್ವಲ್ಪ ಆರ್ಥಿಕವಾದಂಥ ವ್ಯವಸ್ಥೆಗಳು ಈ ವಾರದಲ್ಲಿ ನೀವು ನೋಡ್ತೀರಿ ಅಥವಾ ಲಾಭವನ್ನು ನೋಡುವಂಥ ಸ್ಥಿತಿಗತಿಗಳು ಉಂಟು. ತಂದೆಯ ಸಹಕಾರ ಸಿಗುವಂಥ ಲಕ್ಷಣಗಳಿದೆ. ವಿದೇಶಿಯಾನ ಮಾಡಬೇಕು, ದೂರ ಪ್ರಯಾಣ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ ಈ ಒಂದು ವಾರದಲ್ಲಿ ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಸಾಮಾನ್ಯವಾಗಿ ಆರೋಗ್ಯದ ಸ್ಥಿತಿಗತಿಗಳು ಅಂಥ ಗಂಭೀರವಾದಂಥ ಸ್ವರೂಪವಿಲ್ಲ ಅಂದ್ರೂ ಕೂಡ ಸ್ವಲ್ಪ ಗುಪ್ತವ್ಯಾಧಿಗಳು ಅಥವಾ ಪೈಲ್ಸ್ ಸಂಬಂಧಪಟ್ಟಂಥ ವ್ಯತ್ಯಾಸ ಅಂತಕ್ಕಂಥ ರೀತಿಯಲ್ಲಿ ಇರುವಂಥವ್ರಿಗೆ ಮಾತ್ರ ಸ್ವಲ್ಪ ಅವ್ಯವಸ್ಥೆಗಳು ಆಗುವಂಥ ಸ್ಥಿತಿ ಇದೆ. ಮಿಕ್ಕಂಥ ರೀತಿಯಲ್ಲಿ ಅಂಥ ಅವ್ಯವಸ್ಥೆಗಳಾಗುವಂಥ ಸಾಧ್ಯತೆಗಳು ಯಾವುದೂ ಕೂಡ ಇರೋದಿಲ್ಲ ಅಂತಕ್ಕಂಥದ್ದು. ಆಕಸ್ಮಿಕವಾದಂಥ ಲಾಭ, ಆಕಸ್ಮಿಕವಾದಂಥ ಯೋಗ, ಆಕಸ್ಮಿಕವಾಗಿ ಪ್ರಶಂಸೆ, ಆಕಸ್ಮಿಕವಾಗಿ ಪ್ರಯಾಣ ಎಲ್ಲವೂ ಕೂಡ ಸಾಮಾನ್ಯವಾಗಿ ಆಕಸ್ಮಿಕವೇ ಆಗಬೇಕು. ಸ್ವಲ್ಪ ಯಂತ್ರೋಪಕರಣಗಳು ಅಂತಕ್ಕಂಥದ್ದು ಅಥವಾ ಮಿಷಿನರಿ ವಸ್ತುಗಳಿಂದ ಸ್ವಲ್ಪ ಜಾಗ್ರತೆಯಿಂದ ಇರಿ. ಅಷ್ಟಮ ದೃಷ್ಟಿ ಇರೋದರಿಂದ ಮಿಷಿನರಿ ವಸ್ತುಗಳಿಂದ, ಎಲೆಕ್ಟ್ರಾನಿಕ್ ಸಾಧನಗಳಿಂದ ಎಲ್ಲೋ ತೊಂದರೆ ಆಗುವಂಥ ಸ್ಥಿತಿಯನ್ನು ತಂದುಕೊಳ್ಳಬಹುದು. ಹಾಗಾಗಿ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಮೃತ್ಯುಂಜಯನ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು ಸೂಕ್ತ ಕನ್ಯಾ ರಾಶಿನವರು ಈ ವಾರ. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅತಿಯಾದಂಥ ಒಳ್ಳೆತನ ಇರುತ್ತೆ. ದಾನ ಧರ್ಮದ ಬಗ್ಗೆ ಒಲವು, ದೈವಭಕ್ತಿಯ ಬಗ್ಗೆ ಒಲವು, ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳಿಗೆ ಸ್ವಲ್ಪ ಹೆಚ್ಚಾದಂಥ ಒಲವು. ಅದರಲ್ಲೆಲ್ಲೋ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಿ, ಅಲ್ಲೆಲ್ಲೋ ಒಂದು ರೀತಿಯಲ್ಲಿ ತೃಪ್ತಿ ಆಯಿತೋ ಇಲ್ವೋ, ನಾನು ಮಾಡಿದ ಸರಿನೋ ಇಲ್ವೋ, ಈ ಗೊಂದಲಕ್ಕೊಳಗಾಗ್ತೀರಿ. ಗೊಂದಲ ಬೇಡ. ಭಕ್ತಿಯಿಂದ ಮಾಡಿದ್ದೀರಿ, ತೃಪ್ತಿ ಆಗುತ್ತೆ. ಸಂಶಯದಿಂದ ಮಾಡಿದ್ದೀರಿ, ಅದು ಅತೃಪ್ತಿ ಅನ್ನೋ ರೀತಿಯಾದಂಥ ಸ್ಥಿತಿ. ಇದಿಷ್ಟೇ ಭಗವಂತನ ಪೂಜೆಯಲ್ಲಿ. ಸಮರ್ಪಣೆ ಅಂತಕ್ಕಂಥದ್ದು ನಿಷ್ಕಲ್ಮಶ ರೀತಿಯಲ್ಲಿ ಮಾಡಬೇಕು. ಅಷ್ಟು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಯಾವುದೇ ರೀತಿಯಿಂದ ಗಾಬರಿಯನ್ನು ಉತ್ಪತ್ತಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸುಧಾರಣೆ ಆಗುವಂಥ ಸಾಧ್ಯತೆಗಳು ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದು ಸಣ್ಣ ಪುಟ್ಟದಾದಂಥ ಅವ್ಯವಸ್ಥೆಗಳು ಸರಿದಾರಿಗೆ ಬರುವಂಥ ಸ್ಥಿತಿಗತಿಗಳು ಇರುತ್ತೆ. ಮತ್ತು ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು. ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಥವಾ ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವರಿಗೆ ಅನುಕೂಲದ ಒಂದು ಸ್ಥಿತಿ. ಶತ್ರು ದಮನವಾಗ್ತಕ್ಕಂಥ ಸಾಧ್ಯತೆಗಳು, ಸಾಲದ ಭಾಪ್ತಿನಿಂದ ಹೊರಗೆ ಬರತಕ್ಕಂಥ ಸ್ಥಿತಿ ಎಲ್ಲವೂ ಕಡೆ ಇರುತ್ತೆ. ಶುಭ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲದ ವಾತಾವರಣ ನಿರ್ಮಾಣವಾಗುವಂಥ ಸಂದರ್ಭಗಳು ಉಂಟು ಅಂತ ಹೇಳ್ತದೆ. ಅದೇ ರೀತಿಯಲ್ಲಿ ಸಂಗಾತಿಯಿಂದ ಮದುವೆ ಆಗಿರ್ತಕ್ಕಂಥವ್ರಿಗೆ, ಮದುವೆ ಆಗದೇ ಇರತಕ್ಕಂಥವ್ರಿಗೆ ಮದುವೆ ಆಗುವಂಥ ಯೋಗ ಫಲ, ಮದುವೆ ಆಗಿರ್ತಕ್ಕಂಥದ್ದಕ್ಕೆ ನೆಮ್ಮದಿಯನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ, ಈ ಒಂದು ಅದಲು ಬದಲಿನ ವ್ಯವಸ್ಥೆಗಳು ಸಾಮಾನ್ಯವಾಗಿ ಇರುತ್ತೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಈ ವಾರ ಅಷ್ಟೊಂದು ಸೂಕ್ತವಾಗಿ ಇಲ್ಲ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ವಿದ್ಯಾಭ್ಯಾಸ ಚೆನ್ನಾಗಿದೆ ಅಥವಾ ಹೈಯರ್ ಎಜುಕೇಷನ್ ಮಾಡುವಂಥವ್ರಿಗೂ ಕೂಡ ಉತ್ತಮವಾದಂಥ ಅವಕಾಶದ ಪ್ರಾಪ್ತಿಯ ಯೋಗ ಫಲಗಳು ಅಂತಕ್ಕಂಥದ್ದು ಬರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ? ನಿಮ್ಮ ಕುಲದೇವತೆಗೆ ತುಪ್ಪದ ದೀಪವನ್ನು ಹಚ್ಚಿ ಲಕ್ಷ್ಮೀ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಅನುಕೂಲವಾಗುತ್ತೆ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ
ಸಾಮಾನ್ಯವಾಗಿ ವೃಶ್ಚಿಕ ರಾಶಿನವ್ರಿಗೆ ಅದೃಷ್ಟವೇ, ಯಾಕೆಂದರೆ ರಾಷ್ಟ್ರಾಧಿಪತಿ ಸ್ವಲ್ಪ ಬಲವಾಗಿದ್ದಾನೆ. ಹಾಗಾಗಿ ಅನುಕೂಲವಾಗಬೇಕು, ಯೋಗ ಫಲಗಳು ಬರಬೇಕು, ಅದೃಷ್ಟ ಬರಬೇಕು, ಬದಲಾವಣೆಗಳಾಗಬೇಕು, ತುಂಬ ಇಕ್ಕಟ್ಟಿನಿಂದ ಇದ್ದಂಥದ್ದು ಸುಧಾರಣೆ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ ವೃಶ್ಚಿಕ ರಾಶಿಯವರಿಗೆ ಈ ವಾರ. ಅದೇ ರೀತಿಯಲ್ಲಿ ಸ್ವಲ್ಪ ಆತ್ಮಾಭಿಮಾನ, ಕೋಪ, ತಾಪ ಮತ್ತು ಆ ಥರದ ಒಂದು ಪ್ರವೃತ್ತಿ, ಟೈಮ್ ಕವರ್ ಮಾಡೋದಕ್ಕೆ ಹೋಗುವಂಥದ್ದು, ಟೈಮ್ ಕವರ್ ಮಾಡೋಕ್ಕೆ ಹೋಗಿ ಅತಿ ಸ್ಪೀಡ್ ಅನ್ನೋ ರೀತಿಯಾದಂಥ ಸ್ಥಿತಿ, ವೆಹಿಕಲ್ಲು, ಈ ರೀತಿಯಲ್ಲೆಲ್ಲೋ ಸ್ವಲ್ಪ ಮಾಡಬಹುದು. ಬಿಟ್ಟರೆ ಸಾಮಾನ್ಯವಾಗಿ ಆ ಆತರ ಮುಂಗೋಪ ಆತ್ಮಾಭಿಮಾನ ಅನ್ನೋಕ್ಕಂಥ ರೀತಿಯಲ್ಲಿ ಸ್ವಲ್ಪ ಬದಿಗಿಟ್ಟರೆ ನಿಮ್ಮ ಒಂದು ಈ ವಾರದ ಗ್ರಹಗತಿಗಳಿಗೆ ಉತ್ತಮವಾದಂಥ ಫಲವನ್ನು ನೀವು ನೋಡೋದಕ್ಕೆ ದಾರಿ ಆಗ್ತದೆ. ಯಾಕೆಂದರೆ ಅಷ್ಟು ಚುರುಕಿನಿಂದ ಕಾರ್ಯಗಳನ್ನು ಮಾಡ್ತೀರಿ, ಅಷ್ಟು ನ್ಯಾಯಬದ್ಧವಾಗಿ ಮಾಡ್ತೀರಿ, ನೀತಿಬದ್ಧವಾಗಿ ಮಾಡ್ತೀರಿ, ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತೀರಿ. ಅತಿ ದಡ್ಡನೂ ಕೂಡ ವೃಶ್ಚಿಕ ರಾಶಿಯವರು ಎಷ್ಟೇ ದಡ್ಡರಾಗಿರಲಿ ಈ ವಾರ ಮಾತ್ರ ಚುರುಕಿನಿಂದ ಕಾರ್ಯಗಳನ್ನು ಮಾಡ್ತಾರೆ. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿರತಕ್ಕಂಥದ್ದು, ಉದ್ಯೋಗ ಲಾಭವಾಗುವಂಥ ಸ್ಥಿತಿ, ಸೇವಕರ ಕೊರತೆಯನ್ನು ನೀಗಿಸುವಂಥದ್ದು, ಕೆಲಸಗಾರರು ಬೇಕು ಅಂದರೆ ಕೆಲಸಗಾರರು ದೊರಕುವಂಥ ಸಂದರ್ಭ. ಶುಭ ಕಾರ್ಯ ಪ್ರಯತ್ನದಲ್ಲಿ ಅಷ್ಟೊಂದು ಅನುಕೂಲವಿಲ್ಲ, ಬಟ್ ಈಗಾಗಲೇ ಸಂಸಾರದ ಜೀವನದಲ್ಲಿ ಇದ್ದೀರಿ ಅನ್ನೋವಂಥವ್ರಿಗೆ ಎಲ್ಲೂ ಸಣ್ಣದಾಗಿ ಸಂಶಯಗಳ ಸುಳಿದಾಟವೋ ಅಥವಾ ಭಾವನೆಗಳ ತೊಳಲಾಟವೋ ಬರುತ್ತೆ. ಸ್ವಲ್ಪ ಜಾಗ್ರತೆ. ಮೇಲಧಿಕಾರಿಗಳಿಂದ ಸ್ವಲ್ಪ ಒತ್ತಡ, ನಿಂದನೆ ಅಥವಾ ಒಂದು ರೀತಿಯಲ್ಲಿ ಇರುಸು ಮುರುಸನ್ನು ಅನುಭವಿಸುವಂಥ ಸ್ಥಿತಿ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಪರವಾಗಿಲ್ಲ, ಸುಧಾರಣೆಯ ಲಕ್ಷಣಗಳಿದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ ಈ ವಾರ. ಆಕಸ್ಮಿಕವಾದಂಥ ಲಾಭ, ಆಕಸ್ಮಿಕವಾದಂಥ ಧನಾಗಮನ ಅಂತಕ್ಕಂಥ ಸ್ಥಿತಿ, ಆಕಸ್ಮಿಕವಾದಂಥ ಖರ್ಚೂನು ರೀತಿಯಾದಂಥ ವಾತಾವರಣ. ಅದೇ ರೀತಿಯಲ್ಲಿ ಸ್ವಲ್ಪ ಮೋಜು ಮಸ್ತಿ ಅಥವಾ ಕುಡಿತ, ಜೂಜು, ರೇಸ್, ಈ ಒಂದು ಭಾವನೆಗಳು ಎಲ್ಲೋ ಬೇಗ ಬೆಳೆದು ಬಿಡಬೇಕು, ಬೆಳಕರಾದರೆ ಕೋಟ್ಯಾಧಿಪತಿ ಆಗಿಬಿಡಬೇಕು, ಈ ಒಂದು ಆಲೋಚನೆಗಳು ಹೆಚ್ಚಾಗಿರುತ್ತೆ. ಈ ಆಲೋಚನೆಗಳಿಂದ ಮೆಂಟಲಿ ಪ್ರೆಷರ್ ತೊಗೊಂಡು ಅದರಿಂದ ರಿಲ್ಯಾಕ್ಸ್ ಆಗೋದಕ್ಕೆ ಸ್ವಲ್ಪ ಕುಡಿತದ ಕಡೆಗೋ ಅಥವಾ ದುಶ್ಚಟದ ಕಡೆಗೋ ಹೆಚ್ಚಿನದಾಗಿ ವಾಲ್ತೀರಿ ವೃಶ್ಚಿಕ ರಾಶಿನವರು. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ ಈ ವಾರ? ರುದ್ರನ ನಾಮಸ್ಮರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅದ್ಭುತವಾದಂಥ ಫಲ. ಅಥವಾ ಶಿವಪಂಚಾಕ್ಷರಿ ಮಂತ್ರ ಹೇಳಿದ್ರೂ ಕೂಡ ಅಷ್ಟೇ ಫಲ ನಿಮಗೆ ಈ ವಾರದಲ್ಲಿ ಸಿಗುತ್ತೆ ವೃಶ್ಚಿಕ ರಾಶಿನವರಿಗೆ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಧನುಸ್ಸು ರಾಶಿನವರಿಗೆ ಈ ವಾರ ಪರವಾಗಿಲ್ಲ, ಸ್ವಲ್ಪ ಸುಧಾರಣೆ, ಅನುಕೂಲ. ಲಾಭಾಧಿಪತಿ ಜೊತೆಗೂಡಿದ್ದಾನೆ, ಗುರುವಿನ ಜೊತೆಯಲ್ಲಿ ಅಥವಾ ರಾಷ್ಟ್ರಾಧಿಪತಿ ಜೊತೆಯಲ್ಲಿ ಲಾಭವಾಗಬೇಕು, ಯೋಗ ಫಲಗಳು ಬರಬೇಕು, ಅದೃಷ್ಟ ಬರಬೇಕು, ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ಪ್ರಗತಿ ಆಗಬೇಕು, ಉತ್ತಮವಾದಂಥ ಹೆಸರನ್ನು ಗಳಿಸಬೇಕು ಅನ್ನೋ ರೀತಿಯಾದಂಥ ವಾತಾವರಣಗಳು ಇವೆಲ್ಲವೂ ಕೂಡ ಪ್ರಾಪ್ತಿಯ ಸ್ಥಿತಿನಲ್ಲಿ ಇದೆ ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಕೌಟುಂಬಿಕವಾಗಿ ಸ್ವಲ್ಪ ಬಗೆಹರಿಲಾರದಂಥ ಕೆಲವೊಂದು ಸಮಸ್ಯೆ ಅಂತಕ್ಕಂಥದ್ದು ಕುಟುಂಬದೊಳಗಡೆ ಇರ್ತದೆ. ಈಗಾಗಲೇ ಹಳೆಯ ಘಟನೆಗಳು ಮತ್ತೆ 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 ಕೆದಕುವಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು. ಪ್ರಯಾಣ ಅನುಕೂಲವಿದೆ. ವಿದ್ಯಾಭ್ಯಾಸ ಬಹಳ ಅದ್ಭುತವಾದಂಥ ರೀತಿಯಲ್ಲಿದೆ. ಮಕ್ಕಳಿಂದ ಸಹಕಾರ ಸಿಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಸ್ವಲ್ಪ ಮಕ್ಕಳೊಂದಿಗೆ ಕಿರಿಕಿರಿ ಮಾಡ್ಕೊಳ್ತೀರಿ, ಬಟ್ ಅವರಿಂದ ಅನುಕೂಲವಂತೂ ಆಗತ್ತೆ. ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವಂಥ ಸ್ಥಿತಿಯಂತೂ ನಿರ್ಮಾಣವಾಗಿ ಬರುತ್ತೆ. ಬಂಧು ಬಾಂಧವರ ಸಹಕಾರ ಈ ವಾರದಲ್ಲಿ ಸಿಗಬಹುದು. ಸಾಲದ ಒಂದು ಸಮಸ್ಯೆಯಿಂದ ಮುಕ್ತರಾಗುವಂಥ ಅವಕಾಶಗಳು ಬರುವಂಥ ಸ್ಥಿತಿ ಉಂಟು. ಶುಭಕಾರ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲದ ಒಂದು ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಪ್ರೇಮಿಗಳಲ್ಲಿ ಮನಸ್ತಾಪಗಳನ್ನು ನೋಡುವಂಥದ್ದು. ಸಂಗಾತಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸ. ಪಾಲುದಾರಿಕೆ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಎಳೆದಾಟವನ್ನು ತರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಉದ್ಯೋಗ ಅವಕಾಶಗಳು ಬಂದರೂ ಕೂಡ ಅದರ ಅವಕಾಶವನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಉಪಯೋಗಿಸ್ಕೊಳ್ಳೋದ್ರಾಗೆ ನೀವೇ ಸೋಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಯಾವುದ್ಯಾವುದು ತುಂಬ ನಾನು ಅದು ಮಾಡಬೇಕು, ಇದು ಮಾಡಬೇಕು, ಅಷ್ಟು ಓದಬೇಕು, ಇಷ್ಟು ಓದಬೇಕು, ಆ ಸಾಧನೆ ಮಾಡಬೇಕು, ಈ ಸಾಧನೆ ಮಾಡಬೇಕು, ಈ ಒಂದು ನಾಳೆಯ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಡೆತಡೆಗಳಾಗ್ತಾ ಇರ್ತಕ್ಕಂಥದ್ದೇ ನಿಮ್ಮ ಮನಸ್ಸಿನೊಳಗಡೆ ತುಂಬಿಕೊಂಡು ಸ್ವಲ್ಪ ನಿದ್ರೆ ಕಡಿಮೆ ಆಗುವಂಥ ಪರಿಸ್ಥಿತಿ ಬರುತ್ತೆ ಧನುಸ್ಸು ರಾಶಿನವರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಸ್ವಲ್ಪ ರವಿ ಮಾತ್ರ. ಕುಜ ಅನುಕೂಲಕರವಾಗಿದ್ರೂ ಕೂಡ ರವಿ ಸ್ವಲ್ಪ ನಿಮಗೆ
ಹಿನ್ನಡೆ ಜಗ್ತಾನೆ. ಮೇಲಧಿಕಾರಿ ನೀವು ಕೆಲಸ ಮಾಡ್ತೀನಿ ಅಂದ್ರೂ ಕೂಡ ನಿಮ್ಮ ಮೇಲಿರುವಂಥದ್ದು ಬಿಡೋದಿಲ್ಲ, ಜಗ್ತಾರೆ, ಅದು ಮಾಡಬೇಡ ಅಂತಕ್ಕಂಥ ರೀತಿಯಲ್ಲಿ. ಹಾಗಾಗಿ ಸಾಧ್ಯವಾದಷ್ಟು ಕೂಡ ಸೂರ್ಯ ನಮಸ್ಕಾರವನ್ನು ಮಾಡಿ ನೀವು ಈ ವಾರ ಅದ್ಭುತವಾದಂಥ ಫಲ. ಮೇಲೆ ಬಿಸಿಲಿಗೆ ಸೂರ್ಯನಿಗೆ ಹೋಗಿ ಸೂರ್ಯನಿಗೆ ಅಭಿಮುಖವಾಗಿ ನಿಂತು ನಮಸ್ಕಾರವನ್ನು ಮಾಡಿ ಏನು ನಿಮ್ಮ ಮನಸ್ಸಿನಲ್ಲಿ ಕಷ್ಟಗಳಿದೆಯೋ ಆ ಸಂಕಲ್ಪಗಳನ್ನು ಮಾಡಿಕೊಳ್ಳಿ. ಕಷ್ಟಗಳು ಹೋಗಲಿ ಅಂತಕ್ಕಂಥ ರೀತಿಯಲ್ಲಿ ಅಥವಾ ನಿಮ್ಮ ದುಃಖ ಹೋಗಲಿ ಅಂತಕ್ಕಂಥ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಡಿ, ಸೂರ್ಯನನ್ನು ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿ ಆದಂಥನು ವಕ್ರ. ರಾಷ್ಟ್ರಾಧಿಪತಿ ವಕ್ರ ಆದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಮಾಡುವಂಥ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂಥ ಉತ್ತಮವಾದಂಥ ರೀತಿಯಲ್ಲಿ ಕೈ ಹಿಡಿಯುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಆದರೆ ಈ ವಾರ ಮಾತ್ರ ಇನ್ನೂ ಎಡವಟ್ಟುಗಳು ಜಾಸ್ತಿ ಆಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಒತ್ತಡಕ್ಕೆ ಸಿಕ್ಕಾಕ್ಕೊಳ್ತಕ್ಕಂಥದ್ದು, ಅವಮಾನಗಳಿಗೆ ಸಿಕ್ಕಾಕ್ಕೊಳ್ತಕ್ಕಂಥದ್ದು, ಅಪವಾದಗಳು ಬರ್ತಕ್ಕಂಥದ್ದು, ನೀವು ಮಾಡದೇ ಇರತಕ್ಕಂಥ ತಪ್ಪುಗಳು ನಿಮ್ಮ ಬೆನ್ನಿಗೆ ನಿಲ್ಲುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು. ಆದರೆ ಇನ್ನೊಂದು ಅನುಕೂಲವನ್ನು ಏನು ಪಡ್ಕೊಂಡಿದ್ದೀರಿ ನೀವು ಅಂತಂದರೆ, ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ ಸಂಬಂಧಪಟ್ಟಂತೆ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ. ಈ ಸ್ಪೋರ್ಟ್ಸ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲದ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ. ಭೂಮಿ ಖರೀದಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು, ಯಾವುದೋ ವಸ್ತು ಯಂತ್ರೋಪಕರಣ ಎಲೆಕ್ಟ್ರಾನಿಕ್ ಸಾಧನಗಳ ಖರೀದಿ ಮಾಡಬೇಕು, ಅನುಕೂಲದ ಒಂದು ಸ್ಥಿತಿಯನ್ನು ನೀವು ನೋಡಬಹುದು. ಮಕ್ಕಳಿಂದ ಸಹಕಾರ, ಮಕ್ಕಳಿಂದ ಕುಟುಂಬದಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತಕ್ಕಂಥ ಲಕ್ಷಣ, ಮೇಲಧಿಕಾರಿಗಳ ಸ್ಪಂದನೆಗಳು ಸಿಗುವಂಥ ಸಂದರ್ಭಗಳು ನಿರ್ಮಾಣ ಆದ್ರೂ ಕೂಡ ಬೇರೆ ಯಾರೋ ಬಂದು ಕುತಂತ್ರವನ್ನು ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಆದ್ದರಿಂದ ಆಗುವಂಥ ಕೆಲಸಕ್ಕೂ ಕೂಡ ಕಲ್ಲು ಹಾಕುವಂಥದ್ದನ್ನು ಸಾಮಾನ್ಯವಾಗಿ ಈ ವಾರದಲ್ಲಿ ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು ಅಂತ ಹೇಳುತ್ತೆ. ಈ ಸಂದರ್ಭ ಸ್ವಲ್ಪ ಏನಾದರೂ ಹೆಸರು ಮಾಡಬೇಕು, ಏನಾದರೂ ಹೆಸರು ಉಳಿತದೆ ಅಂದರೆ ಎಲ್ಲೋ ಕುಟುಂಬದ ಸದಸ್ಯರಿಂದಲೇ ನಿಮಗೆ ಏನಾದರೂ ಒಂದು ಸಪೋರ್ಟು ಸಹಕಾರ ಅಂತಕ್ಕಂಥದ್ದು ಸಿಕ್ಕಿ, ಅಥವಾ ಕುಟುಂಬದ ಗೌರವವೇ ನಿಮಗೆ ಆಗುವಂಥ ಆಪತ್ತಿನಿಂದ ರಕ್ಷಣೆ ಸಿಗಬಹುದು, ಅಥವಾ ಕುಟುಂಬ ಸದಸ್ಯರಿಂದಲೇ ನಿಮಗೆ ಆಗುವಂಥ ಆಪತ್ತಿನಿಂದ ರಕ್ಷಣೆ ಅಂತಕ್ಕಂಥದ್ದು ಸಿಗುತ್ತೆ. ಅದೊಂದು ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಭಾವನಾತ್ಮಕವಾದಂಥ ಒಂದು ಅನುಕೂಲ ಅಥವಾ ಪ್ರೀತಿ ಪ್ರೇಮದಕ್ಕೆ ಸಂಬಂಧಪಟ್ಟಂತೆ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡುವಂಥದ್ದನ್ನು ಮಕರ ರಾಶಿನವರು ನೋಡ್ತೀರಿ. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ಈ ವಾರ ಮಾಡಬೇಕಾಗಿರ್ತಕ್ಕಂಥದ್ದು ಬಿಲ್ವಾರ್ಚನೆ ಅಥವಾ ಬಿಲ್ವ ಅಷ್ಟೋತ್ತರವನ್ನು ಶಿವಯ್ಯನಿಗೆ ಮಾಡಿಸಿ ಬಹಳ ಅನುಕೂಲವನ್ನು ನೋಡಬಹುದು. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥವು ಏನಿದಾವಲ್ಲ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಒಂದು ಸಣ್ಣದಾಗಿ ಒಂದು 30% ಓಕೆ ಅನ್ನೋ ರೀತಿಯಲ್ಲಿ ಆಗ್ಬೋದು, ಪೂರ್ಣ ಪ್ರಮಾಣದಲ್ಲ, ಒಂದು 30% ದೇಕೊಂಡು ನಿಧಾನಕ್ಕೆ ಆಗಬಹುದು ಅಷ್ಟೇ. ಕೆಲವರಿಗಂತೂ ಕೂಡ ರಾಹು ಪ್ರಭಾವ ಬಿಡೋದೇ ಇಲ್ಲ. ಆದರೂ ಗುರುದೃಷ್ಟಿ ಇದೆ, ಗುರು ಶುಕ್ರರ ಸಮ್ಮಿಲನವಾಗಿ ಗುರುದೃಷ್ಟಿ ಇದೆ, ಗುರುಲಾಭವನ್ನು ರಾಶಿಯನ್ನು ನೋಡ್ತಾ ಇರತಕ್ಕಂಥದ್ದು, ಅಥವಾ ಕುಂಭಲಗ್ನ ಕುಂಭರಾಶಿಯನ್ನು ನೋಡ್ತಾ ಇರುವಂಥದ್ದು. ಹಾಗಾಗಿ ಏನೇ ಆಪತ್ತುಗಳು ಬಂದರೂ ಕೂಡ ಅದು ಸೈಡಿಗೆ ಸರಿಸುವಂಥ ಅಥವಾ ಸೈಡಿಗೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಆರ್ಥಿಕವಾಗಿ ಮಂದಗತಿಯಿಂದ ಇದ್ರೂ ಕೂಡ ಸ್ವಲ್ಪ ಸುಧಾರಣೆ ಆಗುವಂಥದ್ದು. ಬಂಧು ಬಾಂಧವರು ನೆರೆಹೊರೆಯವರು ಏಕೋ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸಿದರೂ ಕೂಡ ಅವರಿಂದ ಸ್ಪಂದನೆಗಳು ಸಿಗೋದಿಲ್ಲ, ಅಥವಾ ಸರಿಯಾಗುವಂಥ ಸಂಬಂಧಗಳು ಅಥವಾ ಆ ಮುನಿಸಿನಿಂದ ಆ ಸಮಸ್ಯೆಗಳಿಂದ ಆ ಮನಸ್ಸುಗಳು ಹೊಂದಾಗುವಂಥದ್ದು ಸ್ವಲ್ಪ ಏನೋ ಸಣ್ಣದಾಗಿ ಒಂದು ಸಣ್ಣ ಮಿಸ್ಟೇಕಿಂದ ಮತ್ತೆ ದೂರವಾಗುವಂಥ ಪರಿಸ್ಥಿತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಭೂಮಿ ವಾಹನ, ಅದರಲ್ಲೂ ಕೂಡ ವಾಹನ ಅಥವಾ ಮನೆ ಫ್ಲ್ಯಾಟ್ ಖರೀದಿ ಮಾಡುವಂಥವ್ರಿಗೆ ಉತ್ತಮವಾದಂಥ ಫಲವನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಮಕ್ಕಳಿಂದ ಆರ್ಥಿಕವಾದ ಸಹಾಯ ನಿರೀಕ್ಷೆ ಇಲ್ಲಾಂದರೂ ಸಣ್ಣ ಪುಟ್ಟದಾಗಿ ಸಣ್ಣ ಪ್ರಮಾಣದಲ್ಲಿ ಸಿಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಅಥವಾ ಸಾಲವನ್ನೇನಾದರೂ ಯಾರಿಂದಲೂ ಕೇಳಿದ್ದೀರಿ ಅಂದರೆ ಅಲ್ಪ ಪ್ರಮಾಣದಲ್ಲಿ ನಿಮಗೆ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಸಂಗಾತಿಯೊಂದಿಗೆ ಶತ್ರುತ್ವ ಅಥವಾ ಕಲಹ ಕಿರಿಕಿರಿಗಳಾಗ್ತಕ್ಕಂಥದ್ದು ಅಥವಾ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ, ಮತ್ತು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟ ಸಮಸ್ಯೆಗಳು ಕಿರಿಕಿರಿಗಳಾಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರತಕ್ಕಂಥ ಸಾಧ್ಯತೆಗಳಿರುತ್ತೆ.
ಆರೋಗ್ಯದಲ್ಲಿ ವಾರಾಂತ್ಯ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಳಿ. ವಾರ ಅಂತ್ಯದವರೆಗೂ ಮಧ್ಯಭಾಗದವರೆಗೂ ಅಂಥ ಏನು ಸಮಸ್ಯೆಗಳೇನು ಆಗೋದಿಲ್ಲ ಅಂತಕ್ಕಂಥದ್ದು. ಉನ್ನತ ವಿದ್ಯಾಭ್ಯಾಸ ಬಹಳ ಅದ್ಭುತವಾದಂಥ ರೀತಿಯಲ್ಲಿದೆ. ಅವಕಾಶಗಳು ಹುಡುಕಿಕೊಂಡು ಬರುವಂಥ ಸಂದರ್ಭಗಳು, ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ. ಸರ್ಕಾರಿ ಅಧಿಕಾರಿಗಳಿಂದ, ಮೇಲಧಿಕಾರಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ ಸ್ಪಂದನೆಗಳು ಸಿಗುವಂಥ ಸಂದರ್ಭಗಳು. ಸೇವಾ ವೃತ್ತಿಯ ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರು, ಕಂಪನಿಗಳಲ್ಲಿ ಅಥವಾ IT-BT ಕಂಪನಿಗಳಲ್ಲಿ ಉದ್ಯೋಗ ಹುಡುಕ್ತಾ ಇರುವಂಥವ್ರಿಗೆ ಯೋಗ ಬಲಗಳು ಬರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ ಕುಂಭರಾಶಿನವರಿಗೆ ಸಂಬಂಧಪಟ್ಟಂತೆ. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ? ಈ ವಾರದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ಹನುಮಂತನಿಗೆ ಶ್ರೀರಾಮ ಅಂತ ಹೇಳಿಬಿಟ್ಟು 108 ವಿಳೆದೆಲೆ ಮೇಲೆ ಬರೆದುಬಿಟ್ಟು ಹನುಮಂತನಿಗೆ ಸಮರ್ಪಣೆ ಮಾಡಿ. ಸಾಮಾನ್ಯವಾಗಿ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ತೀರೋದಕ್ಕೆ ಹನುಮಂತನೇ ನಿಮಗೆ ಬೆನ್ನಿಗೆ ನಿಲ್ತಾನೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮೀನರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ತುಂಬ ಒಳ್ಳೆತನ ತೋರ್ಸೋಕೆ ಹೋಗ್ತೀರಿ ಮತ್ತು ಸ್ವಲ್ಪ ಎಂಥ ಕೆಟ್ಟ ವ್ಯಕ್ತಿನೂ ಕೂಡ ಸರಿದಾರಿಗೆ ಬರಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನವನ್ನು ಮಾಡೋದಕ್ಕೆ ಹೋಗ್ತೀರಿ. ಪೂಜೆ ಪುನಸ್ಕಾರ, ದೇವರು ದಿಂಡು ವ್ರತ ಆಚರಣೆಗಳ ಕಡೆಗೆ ಹೆಚ್ಚಿನದಾದಂಥ ಗಮನಗಳು ಎಳಿತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಅದರ ಜೊತೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು, ಏನಾದ್ರು ಸಾಧನೆ ಮಾಡಬೇಕು, ಗುರಿ ಮುಟ್ಟಬೇಕು ಅನ್ನೋ ರೀತಿಯಾದಂಥ ಒಂದು ಆಸೆಗಳು ಉತ್ಪತ್ತಿಯಾಗುವಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಬರುತ್ತೆ. ಬಟ್ ಅವಕಾಶಗಳು ಅಂತಕ್ಕಂಥ ನಿಮಗೆ ಅಷ್ಟೊಂದು ಪ್ರಾಪ್ತಿಯಾಗುವಂಥ ಸ್ಥಿತಿ ಇರೋದಿಲ್ಲ. ಮತ್ತು ಆರ್ಥಿಕವಾದಂಥ ಸುಧಾರಣೆಗಳು ಒಂದು ಸಣ್ಣದಾಗಿ ಸುಧಾರಣೆ, ಅದರಲ್ಲೂ ಕೂಡ ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರಿಗೆ, ಷೇರು ಮಾರುಕಟ್ಟೆಯಲ್ಲಿರ್ತಕ್ಕಂಥವ್ರಿಗೆ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು. ಒಟ್ಟಿನಲ್ಲಿ ಒಂದು ಸ್ವಲ್ಪ ಸುಧಾರಣೆ ಆಗುತ್ತೆ ಹಣಕಾಸಿನ ಸ್ಥಿತಿಗತಿಗಳು. ಬಂಧು ಬಾಂಧವರಿಂದ ಸ್ವಲ್ಪ ನಷ್ಟಗಳಾಗ್ಬೋದು ಅಥವಾ ಖರ್ಚುಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಪರಿಸ್ಥಿತಿ ಬರಬಹುದು. ವಿದೇಶಿಯಾನ ಮಾಡಬೇಕು, ದೂರ ಪ್ರಯಾಣ ಮಾಡಬೇಕು, ಅನುಕೂಲದ ಒಂದು ಸ್ಥಿತಿಗತಿಗಳು ಉಂಟು ಅಂತ ಹೇಳ್ತಿದೆ. ಮಕ್ಕಳಿಂದ ಸಹಕಾರ, ನೀವು ಹೇಳಿದ್ದಕ್ಕೆ ಸ್ವಲ್ಪ ಸ್ಪಂದಿಸುವಂಥದ್ದು ಒಂದು ಜಾಣ್ಮೆಯನ್ನು ಮಕ್ಕಳಲ್ಲಿ ನೀವು ನೋಡ್ತೀರಿ ಈ ವಾರ ಅಂತಕ್ಕಂಥದ್ದು. ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಅಂಥ ಗಂಭೀರತೆಗಳನ್ನು ನೋಡುವಂಥ ಸಾಧ್ಯತೆಗಳು ಯಾವುದೂ ಕೂಡ ಇರುವುದಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಎಲ್ಲೋ ಹೆಣ್ಣು ಮಕ್ಕಳಿಂದಲೋ, ಅಕ್ಕ ತಂಗಿ ಆಗ್ಬೋದು ಅಥವಾ ಸ್ನೇಹಿತರಾಗ್ಬೋದು, ಹೆಣ್ಣು ಮಕ್ಕಳಿಂದ ಸ್ವಲ್ಪ ಅಪಪ್ರಚಾರಗಳು ಬರಬಹುದು ಅಥವಾ ನೀವು ಮಾಡದೇ ಇರ್ತಕ್ಕಂಥ ತಪ್ಪನ್ನು ನಿಮ್ಮ ಮೇಲೆ ಹೊರಿಸಬಹುದು. ಹಂಗಾಗಿ ಜಾಗ್ರತೆಯಿಂದ ಇರಬೇಕಾಗತ್ತೆ ಅಂತಕ್ಕಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಉಂಟು. ಉದ್ಯೋಗ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತೀರಿ, ಎಲ್ಲೂ ಲೋಪವಿಲ್ಲದಂಥ ರೀತಿಯಲ್ಲಿ. ಲಗ್ನದಲ್ಲಿ ಅಥವಾ ರಾಶಿನಲ್ಲಿದ್ದಾನಲ್ಲ ಶನಿ, ಆ ಶನಿ ಪರಮಾತ್ಮ ಆ ಆಪರ್ಚುನಿಟಿಗೆ ಅಥವಾ ನಿಮ್ಮ ಶ್ರಮಕ್ಕೆ ತಕ್ಕನಾದಂಥ ಫಲವನ್ನು ಅವನು ಕೊಡೋದಕ್ಕೆ ತಡೆ ಆಗ್ತಾನೆ. ಹಾಗಾಗಿ ಹನುಮಾನ್ ಚಾಲಿಸ್ ಪಠನೆ ಮಾಡ್ತಕ್ಕಂಥದ್ದು ವಯೋವೃದ್ಧರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಮಾಡಿ. ನೀವು ಸಾಮಾನ್ಯವಾಗಿ 70ರಿಂದ 80 ಭಾಗ ನೀವು ಉತ್ತಮವಾದಂಥ ಫಲವನ್ನೇ ನೋಡ್ತೀರಿ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲಿ ಈ ವಾರ ಆಲ್ಮೋಸ್ಟ್ ಎಲ್ಲ ರಾಶಿಗಳವರೆಗೂ ಕೂಡ ಉತ್ತಮವಾದಂಥ ಫಲವನ್ನೇ ನೋಡುವಂಥ ಯೋಗ ಫಲಗಳು ಇರೋದ್ರಿಂದ ಯಾವುದೇ ಆತಂಕವನ್ನು ಬೀಳುವಂಥ ಅವಶ್ಯಕತೆಗಳಿರುತ್ತದೆ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.